Hello students, welcome to my channel English with Basraj sir. My name is Basrajappa, an English teacher. Today, let's study about uh, change into passive voice. In our last class, we studied about active voice and passive voice and how to change from active voice to passive voice. Today, let's continue from there. We usually use active voice when subject is very important. What the subject does is important, then we use active voice. ಅಂದರೆ ಸಬ್ಜೆಕ್ಟ್ ಏನು ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಕ್ಟಿವ್ ವಾಯ್ಸ್ನ ಯೂಸ್ ಮಾಡ್ತೀವಿ. ಅದೇ ಪ್ಯಾಸಿವ್ ವಾಯ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಏನಾಗಿದೆ ಸಬ್ಜೆಕ್ಟ್ಗೆ, ವಾಟ್ ಹ್ಯಾಪನ್ ಟು ದ ಸಬ್ಜೆಕ್ಟ್ ಅದನ್ನು ತಿಳಿಸ್ಲಿಕ್ಕೆ ಪ್ಯಾಸಿವ್ ವಾಯ್ಸ್ ಯೂಸ್ ಮಾಡ್ತೀವಿ. ಅಂದರೆ ವ್ಯಕ್ತಿ ಅಥವಾ ವಸ್ತು ಸಬ್ಜೆಕ್ಟ್ ಅದು ಮುಖ್ಯವಾದಾಗ ಆಕ್ಟಿವ್ ವಾಯ್ಸ್ ಬಳಸ್ತೀವಿ. ನಾವು ಆಬ್ಜೆಕ್ಟ್ ಮುಖ್ಯವಾದಾಗ, ಕರ್ಮಪದ ಮುಖ್ಯವಾದಾಗ ಪ್ಯಾಸಿವ್ ವಾಯ್ಸ್ ಬಳಸ್ತೀವಿ. ಈಗ ಈ ಮತ್ತಷ್ಟು ಎಕ್ಸಾಂಪಲ್ಗಳು ನೋಡೋಣ. ಕ್ಲೋಸ್ ದಿ ಡೋರ್ ನೋಡಿ, ಕ್ಲೋಸ್ ದ ಡೋರ್ ಇದು ಆಕ್ಟಿವ್ ವಾಯ್ಸ್ ಇದೆ. ಇದನ್ನ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕು ಅಂದರೆ ಆಬ್ಜೆಕ್ಟ್ ಯಾವುದು, ಸಬ್ಜೆಕ್ಟು, ಇಲ್ಲಿ ಸಬ್ಜೆಕ್ಟು ಕೊಟ್ಟಿಲ್ಲ, ಅದು ಅಂಡರ್ಸ್ಟುಡ್, ಯು ಅಂತ ಯಾರಿಗೂ ಹೇಳ್ತಾ ಇದ್ದೀವಿ, ಬಾಗಿಲು ಮುಚ್ಚು, ಯು ಕ್ಲೋಸ್ ದ ಡೋರ್ ಅಂತ, ಅದೇ ಅದು. ಆವಾಗ ಈ ಸಂದರ್ಭದಲ್ಲಿ ನಾವು ಲೆಟ್ ದ ಡೋರ್ ಬಿ ಕ್ಲೋಸ್ಡ್, ಲೆಟ್ ದ ಡೋರ್ ಬಿ ಕ್ಲೋಸ್ಡ್ ಅಷ್ಟೇ. ಲೆಟ್ ದ ಡೋರ್ ಬಿ ಕ್ಲೋಸ್ಡ್. ಮುಂದೆ ನೋಡು, ಓಪನ್ ದ ಡೋರ್, ಇದು ಅಷ್ಟೇ, ಲೆಟ್ ದ ಡೋರ್ ಬಿ ಓಪನ್. ಯಾರಿಗೂ ಆರ್ಡರ್ ಮಾಡ್ತಾ ಇದ್ದೀವಿ, ಇದು ಇಂಪರೇಟಿವ್ ಸೆಂಟೆನ್ಸ್, ಆಜ್ಞೆ ಹೇಳ್ತಕ್ಕಂಥದ್ದು, ಆರ್ಡರ್ ಮಾಡ್ತಕ್ಕಂಥದ್ದು. ಲೆಟ್ ದ ಡೋರ್ ಬಿ ಓಪನ್. ಓಪನ್ ಇರೋದು ಓಪನ್ ಆಗುತ್ತೆ, ಅದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಬಾಗಿಲು ಮುಚ್ಚು, ಬಾಗಿಲು ಮುಚ್ಚಲ್ಪಡಲಿ. ಬಾಗಿಲು ತೆರೆ, ಬಾಗಿಲು ತೆರೆದಿರಲಿ. ಅದು ಈಗ ನೆಕ್ಸ್ಟ್ ನೋಡೋಣ. ಶಿ ಹ್ಯಾಸ್ ರಿಟನ್ ಎ ಲೆಟರ್, ಇದು ಯಾವ ಟೆನ್ಸ್ ಇದೆ, ಅವಳು ಒಂದು ಪತ್ರವನ್ನು ಬರೆದಿದ್ದಾಳೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಆದ್ರಿಂದ ಎ ಲೆಟರ್ ಅನ್ನೋದು ಸ್ಟಾರ್ಟಿಂಗ್ ಬರುತ್ತೆ. ಎ ಲೆಟರ್, ಹ್ಯಾಸ್ ಇರೋದು ಹ್ಯಾಸ್ ಬೀನ್ ಆಗುತ್ತೆ. ಹ್ಯಾಸ್ ಬೀನ್ ರಿಟರ್ನ್ ಬೈ ಹರ್, ರಿಟರ್ನ್ ಬೈ ಏಜೆಂಟ್ ಯಾರು ಅಂದ್ರೆ ಹರ್, ಯಾರನ್ನ ಮಾಡಲ್ಪಟ್ಟಿದ್ದು ಅಂದ್ರೆ ಅವಳು ಒಂದು ಕಾಗದವನ್ನು ಬರೆದಿದ್ದಾಳೆ, ಒಂದು ಕಾಗದ ಅವಳಿಂದ ಬರೆಯಲ್ಪಟ್ಟಿದೆ. ಶಿ ವಿಲ್ ಹ್ಯಾವ್ ಫಿನಿಶ್ಡ್ ಹರ್ ವರ್ಕ್, ಇಲ್ಲಿ ಹರ್ ವರ್ಕ್ ಅದು ಮುಂದ್ಗಡೆ ಬರುತ್ತೆ. ಹರ್ ವರ್ಕ್ ವಿಲ್ ಹ್ಯಾವ್ ಇರೋದು ಹ್ಯಾವ್ ಬೀನ್ ಆಗುತ್ತೆ. ಹ್ಯಾವ್ ಬೀನ್ ಫಿನಿಶ್ಡ್ ಬೈ ಹರ್, ಹರ್ ವರ್ಕ್ ವಿಲ್ ಹ್ಯಾವ್ ಬೀನ್ ಫಿನಿಶ್ಡ್ ಬೈ ಹರ್. ವಿಲ್ ಹ್ಯಾವ್ ಇರೋದು ವಿಲ್ ಹ್ಯಾವ್ ಬೀನ್ ಆಗುತ್ತೆ, ಫಿನಿಶ್ಡ್ ಬೈ ಹರ್. ನೆಕ್ಸ್ಟ್, ಹಿ ಕ್ಯಾನ್ ಫಿನಿಶ್ ದ ಪ್ರಾಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಯಾವುದು ಅಂದರೆ ನೋಡಿ, ಯಾವುದೇ ಆಕ್ಟಿವ್ ವಾಯ್ಸ್ನ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ಇರಲೇಬೇಕು. ಆಬ್ಜೆಕ್ಟ್ ಇಲ್ಲ ಅಂದರೆ ಪ್ಯಾಸಿವ್ ವಾಯ್ಸ್ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಬರ್ಡ್ಸ್ ಫ್ಲೈ ಅಂತಿರುತ್ತೆ, ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬೇ ಇದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆದರೆ ಇಲ್ಲಿ ಆಬ್ಜೆಕ್ಟ್ ಇಲ್ಲ. ವಾಟ್ ಅಂತ ಕೇಳಿದ್ರೆ, ಹೂ ವಾಟ್ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅಕ್ಕಿ ಆಡ್ತಾ ಇವೆ, ಯಾರು ಅಂದರೆ ಅಕ್ಕಿಗಳು ಆಡ್ತಾ ಇವೆ ಸರಿ. ಮುಂದೆ ಯಾವುದ್ರ ಮೇಲೆ ಅದ್ರ ಪರಿಣಾಮ ಬೀಳುತ್ತೆ, ಏನು ಕೆಲಸ ಮಾಡುತ್ತೋ ಹಾರ್ತು ಅಷ್ಟೇ. ಅದನ್ನ ಇದು ಆಬ್ಜೆಕ್ಟ್ ಇಲ್ಲ, ಅದರಿಂದ ಇದನ್ನು ಮಾಡ್ಲಿಕ್ಕಾಗಲ್ಲ ಪ್ಯಾಸಿವ್ ವಾಯ್ಸ್ಗೆ. ಇಲ್ಲಿ ನೋಡೋಣ, ಹಿ ಕ್ಯಾನ್ ಫಿನಿಶ್ ದಿ ಪ್ರಾಜೆಕ್ಟ್ ಅಂತಿದೆ. ದ ಪ್ರಾಜೆಕ್ಟ್ ಕ್ಯಾನ್ ಇದ್ರೆ ಕ್ಯಾನ್ ಬಿ, ಕುಡ್ ಇದ್ರೆ ಕುಡ್ ಬಿ, ವುಡ್ ಇದ್ರೆ ವುಡ್ ಬಿ, ಆ ಥರ ಜ್ಞಾಪಕ ಇಟ್ಕೋಬೇಕಂತ. ಕ್ಯಾನ್ ಬಿ, ಫಿನಿಶ್ ಇದ್ರೆ ಫಿನಿಶ್ಡ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಫಿನಿಶ್ಡ್ ಬೈ ಹಿಮ್, ಹಿ ಇದ್ರೆ ಹಿಮ್. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ನಾವು ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಹೇಗೆ ಅಂತ ನಾವು ಇದರಿಂದ ಕಲ್ತ್ಕೊಂಡು. ಭಾಳಷ್ಟು ಸಾರಿ ನಾವು ಆಕ್ಟಿವ್ ವಾಯ್ಸ್ನ ಪೇಪರಲ್ಲಿ, ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಹೆಚ್ಚು ಆಕ್ಟಿವ್ ವಾಯ್ಸ್ನ ಬಳಸ್ತಾರೆ. ಪ್ಯಾಸಿವ್ ವಾಯ್ಸಲ್ಲೇ ಬಳಸೋದು
ಕಡಿಮೆ. ಪ್ಯಾಸಿವ್ ವಾಯ್ಸ್ ಕೆಲವು ಸಂದರ್ಭದಲ್ಲಿ ಬಳಸಬೇಕಾಗುತ್ತೆ ನಮಗೆ ಆಬ್ಜೆಕ್ಟ್ ಮುಖ್ಯ ಆದಾಗ. ಉದಾಹರಣೆಗೆ ರಾಮ ಕಿಲ್ಡ್ ರಾವಣ ಅಂತ ಇರುತ್ತೆ. ರಾಮ ಕಿಲ್ಡ್ ರಾವಣ ಅಂತ ಇರುತ್ತೆ. ನಮಗೆ ರಾಮ ಮುಖ್ಯವಾದಾಗ ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. ಸಮಥಿಂಗ್ ಈ ಡಸ್, ವಾಟ್ ಡಿಡ್ ಹಿ ಡು, ಹಿ ಕಿಲ್ಡ್ ರಾವಣ, ಇದು ಆಕ್ಟಿವ್ ವಾಯ್ಸ್ ಇದೆ. ಅದೇ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಿದಾಗ ಈ ರಾವಣ ಅನ್ನೋದು, ರಾವಣ ನಮಗೆ ಮುಖ್ಯವಾದಾಗ ರಾವಣ ಫ್ರಂಟ್ ಬರ್ತಾನೆ. ರಾವಣ ಇದು ಪಾಸ್ಟೆನ್ಸ್ ಇರೋದ್ರಿಂದ ವಾಸ್ ಹಾಕ್ಬೇಕು. ಕಿಲ್ಡ್ಗೆ ಕಿಲ್ಡೇನೆ ಬೈ ರಾಮ, ಆ ಥರ ಆಗ್ತದೆ. ರಾಮ ಕಿಲ್ಡ್ ರಾವಣ ಅಂತ ಇರುತ್ತೆ. ರಾವಣ ವಾಸ್ ಕಿಲ್ಡ್ ಬೈ ರಾಮ. ಇಲ್ಲಿ ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಗೋಸ್ ಬಿಕಮ್ಸ್ ಆಬ್ಜೆಕ್ಟ್, ಕಿಲ್ಡ್ ಇರೋದು ವಾಸ್ ಕಿಲ್ಡ್ ಆಗುತ್ತೆ. ಒಂದು ಟು ಬಿ ಫಾರ್ಮ್ ಹಾಕ್ಬೇಕಾಗುತ್ತೆ, ಟು ಬಿ ವರ್ಕ್ ಫಾರ್ಮ್ ಹಾಕ್ಬೇಕಾಗುತ್ತೆ. ಟು ಬಿ ವರ್ಕ್ ಫಾರ್ಮ್ ಯಾವುದು ಅಂದರೆ ಈಸ್, ವಾಸ್, ಆರ್, ವರ್, ಬಿ, ಬೀನ್, ಬೀಯಿಂಗ್, ಈ 8ರಲ್ಲಿ ಒಂದನ್ನು ಹಾಕ್ಬೇಕಾಗುತ್ತೆ. ಹೀಗೆ ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡೋದನ್ನ ನಾವು ಕಲ್ತ್ಕೊಂಡು. ಗೊತ್ತಾಯ್ತಲ್ಲ? ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.